ರಾಜ್ಯದಲ್ಲಿ ರಣ್ಯ ವಿಚಾರ ಭಾಳ ನೋಡಿ, ಅದು ಸಚಿವರು ಕೈವಾಡ, ಅಧಿಕಾರಿಗಳ ಕೈವಾಡ ಇದೆ. ಒಂದು ಮಹಿಳೆ ವಿದೇಶದಿಂದ ಅಷ್ಟೆಲ್ಲ ಗೋಲ್ಡ್ ಬಂದರೂ ಏನೋ ಪ್ರೀ ಪ್ಲಾನ್ ಆಗಿ ನಡೆಯುತ್ತೆ. ಅದು ದೊಡ್ಡ ಜಾಲನೇ ಇದೆ. ಅದರಲ್ಲಿ ರಾಜಕಾರಣಿಗಳು, ಮಂತ್ರಿಗಳು, ಪೊಲೀಸ್ ಅಧಿಕಾರಿಗಳು ಆ ಹೆಣ್ಮಗಳಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ತಿದ್ರು, ಆ ಹೆಣ್ಮಗಳಿಗೆ ನಮ್ಮ ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಿದ್ರು. ಅಂದ್ರೆ ಇದು ದೊಡ್ಡದಾದಂಥ ಜಾಲ ಇದೆ. ಇದು ಈ ರಾಜ್ಯದ ನಮ್ಮ ಗೃಹ ಮಂತ್ರಿಗಳು, ಈ ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗುವುದಿಲ್ಲ. ಇದು CBI ಕೊಡಬೇಕು. ಅದರಲ್ಲಿರೋ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಅವರೆಲ್ಲ ಕಠಿಣ ಶಿಕ್ಷೆ ಆಗಬೇಕು. ಯಾಕಂದರೆ ಬಂಗಾರ ಕಳ್ಳ ಸಾಗಾಣಿಕೆ ಮಾಡುವಂಥದ್ದು, ವಿದೇಶದಿಂದ ಬಂಗಾರ ಎಲ್ಲೆಲ್ಲಿ ಇಟ್ಕೊಂಡು ತೊಗೊಂಡು ಬಂದಾರೋ, ಎಲ್ಲೆಲ್ಲಿ ಮನುಷ್ಯನಿಗೆ ತೂತದೋ ಅಲ್ಲೆಲ್ಲ ಇಟ್ಕೊಂಡು ತೊಗೊಂಡು ಬಂದಾರೆ. ಏನು ರೀ, ಅದಕ್ಕೆ ಅವೆಲ್ಲ ತೂತು ಬಂದ ಆಗಬೇಕಾದ್ರೆ ಇದು CBI ತನಿಖೆ ಕೊಡಬೇಕು. ದೇಶದ ಆದಾಯಕ್ಕೆ ಮತ್ತು ಬೆಳವಣಿಗೆ ನಿಶ್ಚಿತವಾಗಿ ನಾವು ನೋಡಿರಿ, ಫಾರಿನ್ ದಲಿತ ಬಂಧುಗಳೇನಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವರ ಉದ್ಯೋಗಗಳನ್ನು ಸೃಷ್ಟಿ ಮಾಡೋ ಕೆಲಸ ಮಾಡಬೇಕಾಗಿದ್ಬಿಟ್ಟು ತಮಗೆ ಎಲ್ಲಿ ಬೇಕಾದಲ್ಲಿ ಕೊಟ್ಟಾರೆ. ಭಾಳ ಕೆಟ್ಟ ಅನಿಸೋದಂದ್ರೆ ಒಬ್ಬ ದಲಿತ ಮುಖಂಡನು ಇದನ್ನು ಪ್ರತಿಭಟನೆ ಮಾಡ್ತಾಯಿಲ್ಲ, ಇದನ್ನು ಕೇಳ್ತಾ ಇಲ್ಲ. ಭಾಳ ಮಂದಿ ನೀಲಿ ಟಾವೆಲ್ ಹಾಕೊಂಡು ಅಡ್ಡಾಡ್ತಾರೆ ರಾಜ್ಯದಾಗ. ನಾವು ಅಂಬೇಡ್ಕರ್ ವಾದಿಗಳಂತೇಳಿ, ಅಂಬೇಡ್ಕರ್ ಮೊದಲೇ ಹೇಳಿಬಿಟ್ಟಾರೆ, ಏನಾರೇ ಅನ್ಯಾಯ ಆದರೆ ನಮ್ಮ ಜನಾಂಗದ ನಾಯಕರಿಂದೇ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತದತ್ತೆ. ಇವತ್ತು ಸತ್ಯ ಆಗ್ತದೆ. ಮನೆ ಹೇಳಿದ್ದೆ ನಾವು ವಿಧಾನಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಅವಾಗ, ಎಲ್ಲಿವರೆಗೆ ನನ್ನ ಸಮಾಜದ ಎಲ್ಲ ಸೌಲಭ್ಯಗಳು ತೊಗೊಂಡು ಮುಂದೆ ಬಂದವರು ನನ್ನ ಸಮಾಜವನ್ನು ಆದಂಥ ಅನ್ಯಾಯಕ್ಕೆ ಪ್ರತಿಭಟನೆ ಮಾಡೋದಿಲ್ಲ, ಈ ಸಂವಿಧಾನ ಎದಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿದ್ದಾರೆ ಯಾರು, ಬಾಬಾ ಸಾಹೇಬರು. ಇವತ್ತಿನ ರಾಜ್ಯದಲ್ಲಿ ದಲಿತ ಮುಖಂಡರು ಏನು ಮಾಡ್ತಾ ಇದ್ದಾರೆ ಹೇಳ್ತಾರೆ. ನಮ್ಮ ಸ್ಪೀಕರು ಇಲ್ಲ SC/ST ಜನಾಂಗ ಗುಡ್ಡಗಾಡದಲ್ಲಿ ಇರೋದ್ರಿಂದ ಆ ಹುಲಿಗಳ ರಕ್ಷಣೆಗಾಗಿ ಬೇಲಿ ಹೊಡೆದಿರ್ತಾರೆ. ಅಂದ್ರೆ ಅದಕ್ಕೆ ಹುಲಿ ಗುರ್ತಾಗ್ತದನ್ರಿ, ಇವ್ರು ದಲಿತರದಾರ, ಇವ್ರಿಗೆ ನಾ ಕಡಿಬಾರ್ದು, ಇವ ಲಿಂಗಾಯತ ಅದಾನ ಇವನು ಕಡಿಬೇಕು, ಇವ ಬ್ರಾಹ್ಮಣ ಅದಾನ ಇವನು ಕಡಿಬೇಕು, ಇವ ಒಕ್ಕಲಿಗೆ ಅದಾನ, ಇವ ಮರಾಠ ಅದಾನ, ಅದಕ್ಕೇನು ಗುರ್ತೈತೆ ಹುಲಿ ಎಲ್ಲರಿಗೆ ಕಡಿದೆ. ಅದು ಮನುಷ್ಯರು ಕಂಡು ಕಡಿತದ ಇಲ್ಲ. ಇಟ್ಟು ಎದ್ದು ನೀ ತಂದುಕೊಳ್ಳಿ ನಮ್ಮ ಸ್ಪೀಕರು ವಾಪಸ್ ತೊಗೊಂಡು ಕ್ಷಮೆ ಬಿಟ್ಬಿಟ್ರು. ಅಂದರೆ ಎಲ್ಲಿವರೆಗೆ ಅವ್ರ ಮೆಂಟಾಲಿಟಿ ದಲಿತರದ ಹಣ 24,000 ಕೋಟಿ ಹಿಂಗೆ ದುರುಪಯೋಗ ಆಗೈತಿ. ಆ 24,000 ಕೋಟಿ ಇವತ್ತು SC/ST ಜನಾಂಗದವ್ರು ಕೊಟ್ಟಿದ್ರೆ ಎಲ್ಲರೂ ಉದ್ಧಾರ ಆಗಿ ಹೋಗ್ಬಿಡ್ತಿದ್ರು. ಆದರೆ ಅದಕ್ಕೂ ಉಪಯೋಗ ಮಾಡಿಲ್ಲ. ಏನೋ ಅವ್ರು ದಲಿತ ಕೇರಿಗೆ ರೋಡ್ ಮಾಡ್ಲಿಕ್ಕೆ ಉಪಯೋಗ ಮಾಡ್ಯಾರ ಇಲ್ಲ. ಅಕ್ಕಿ ಕೊಟ್ಟಾರೆ, ಅಕ್ಕಿಗೆ ಎಲ್ಲ ಜಾತಿಯವ್ರು ಕೊಟ್ಟಾರೆ ರೀ. ಯಾವಂದ್ರೆ BPL ಕಾರ್ಡ್ ತಳಗಿದ್ದವನು ಅಕ್ಕಿ ಕೊಟ್ಟಾರೆ. ಬಸ್ನಾಗ ಎಲ್ಲ ಜಾತಿಯವ್ರು ಅಡ್ಡಾಡ್ತಾರೆ. ಅದಕ್ಕಾಗಿ ನೀವು ದಲಿತರ ರೊಕ್ಕ ಉಪಯೋಗ ಮಾಡ್ತೀರಿ. ಸ್ಪೆಸಿಫಿಕ್ಕಾಗಿ SC/ST ಫಂಡು SC/SC ಜನಾಂಗಕ್ಕೆ ಹೋಗ್ಬಿಟ್ಬೇಕು. 84 ಕೋಟಿ ರೂಪಾಯಿ ನಿಮ್ಮವ್ರು ದಾರು ಅಂಗಡಿಗೆ, ಬಂಗಾರ ಅಂಗಡಿ ಜಮಾ ಮಾಡಿರಿ. ಇದು ವಾಲ್ಮೀಕಿ ಹಾಗಣ್ಣ ಇವರು ಹೇಳ್ತಾರೆ ನಾವು ಅಂಬೇಡ್ಕರ್ ಸಂವಿಧಾನ ಏನಾದರೂ ಹಾಳು ಮಾಡ್ತಿದ್ರೆ ಕಾಂಗ್ರೆಸ್ನವ್ರು ಈ ದೇಶದಲ್ಲಿ. ರಾಜ್ಯದಲ್ಲಿ ರಣ್ಯ ವಿಚಾರ ಭಾಳ ನೋಡಿ, ಅದು ಸಚಿವರು ಕೈವಾಡ, ಅಧಿಕಾರಿಗಳ ಕೈವಾಡ ಇದೆ. ಒಂದು ಮಹಿಳೆ ವಿದೇಶದಿಂದ ಅಷ್ಟೆಲ್ಲ ಗೋಲ್ಡ್ ಬಂದರೂ ಏನೋ ಪ್ರೀ ಪ್ಲಾನ್ ಆಗಿ ನಡೆಯುತ್ತೆ. ಅದು ದೊಡ್ಡ ಜಾಲನೇ ಇದೆ. ಅದರಲ್ಲಿ ರಾಜಕಾರಣಿಗಳು, ಮಂತ್ರಿಗಳು, ಪೊಲೀಸ್ ಅಧಿಕಾರಿಗಳು ಆ ಹೆಣ್ಮಗಳಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ತಿದ್ರು, ಆ ಹೆಣ್ಮಗಳಿಗೆ ನಮ್ಮ ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಿದ್ರು. ಅಂದ್ರೆ ಇದು ದೊಡ್ಡದಾದಂಥ ಜಾಲ ಇದೆ. ಇದು ಈ ರಾಜ್ಯದ ನಮ್ಮ ಗೃಹ ಮಂತ್ರಿಗಳು, ಈ ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗುವುದಿಲ್ಲ. ಇದು CBI ಕೊಡಬೇಕು. ಅದರಲ್ಲಿರೋ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಅವರೆಲ್ಲ ಕಠಿಣ ಶಿಕ್ಷೆ ಆಗಬೇಕು. ಯಾಕಂದರೆ ಬಂಗಾರ ಕಳ್ಳ ಸಾಗಾಣಿಕೆ ಮಾಡುವಂಥದ್ದು, ವಿದೇಶದಿಂದ ಬಂಗಾರ ಎಲ್ಲೆಲ್ಲಿ ಇಟ್ಕೊಂಡು ತೊಗೊಂಡು ಬಂದಾರೋ, ಎಲ್ಲೆಲ್ಲಿ ಮನುಷ್ಯನಿಗೆ ತೂತದೋ ಅಲ್ಲೆಲ್ಲ ಇಟ್ಕೊಂಡು ತೊಗೊಂಡು ಬಂದಾರೆ. ಏನು ರೀ, ಅದಕ್ಕೆ ಅವೆಲ್ಲ ತೂತು ಬಂದ ಆಗಬೇಕಾದ್ರೆ ಇದು CBI ತನಿಖೆ ಕೊಡಬೇಕು. ದೇಶದ ಆದಾಯಕ್ಕೆ ಮತ್ತು ಬೆಳವಣಿಗೆ ನಿಶ್ಚಿತವಾಗಿ ನಾವು ನೋಡಿರಿ, ಫಾರಿನ್ ದಲಿತ ಬಂಧುಗಳೇನಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವರ ಉದ್ಯೋಗಗಳನ್ನು ಸೃಷ್ಟಿ ಮಾಡೋ ಕೆಲಸ ಮಾಡಬೇಕಾಗಿದ್ಬಿಟ್ಟು ತಮಗೆ ಎಲ್ಲಿ ಬೇಕಾದಲ್ಲಿ ಕೊಟ್ಟಾರೆ. ಭಾಳ ಕೆಟ್ಟ ಅನಿಸೋದಂದ್ರೆ ಒಬ್ಬ ದಲಿತ ಮುಖಂಡನು ಇದನ್ನು ಪ್ರತಿಭಟನೆ ಮಾಡ್ತಾಯಿಲ್ಲ, ಇದನ್ನು ಕೇಳ್ತಾ ಇಲ್ಲ. ಭಾಳ ಮಂದಿ ನೀಲಿ ಟಾವೆಲ್ ಹಾಕೊಂಡು ಅಡ್ಡಾಡ್ತಾರೆ ರಾಜ್ಯದಾಗ. ನಾವು ಅಂಬೇಡ್ಕರ್ ವಾದಿಗಳಂತೇಳಿ, ಅಂಬೇಡ್ಕರ್ ಮೊದಲೇ ಹೇಳಿಬಿಟ್ಟಾರೆ, ಏನಾರೇ ಅನ್ಯಾಯ ಆದರೆ ನಮ್ಮ ಜನಾಂಗದ ನಾಯಕರಿಂದೇ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತದತ್ತೆ. ಇವತ್ತು ಸತ್ಯ ಆಗ್ತದೆ. ಮನೆ ಹೇಳಿದ್ದೆ ನಾವು ವಿಧಾನಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಅವಾಗ, ಎಲ್ಲಿವರೆಗೆ ನನ್ನ ಸಮಾಜದ ಎಲ್ಲ ಸೌಲಭ್ಯಗಳು ತೊಗೊಂಡು ಮುಂದೆ ಬಂದವರು ನನ್ನ ಸಮಾಜವನ್ನು
ಆದಂಥ ಅನ್ಯಾಯಕ್ಕೆ ಪ್ರತಿಭಟನೆ ಮಾಡೋದಿಲ್ಲ, ಈ ಸಂವಿಧಾನ ಎದಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿದ್ದಾರೆ ಯಾರು ಬಾಬಾ ಸಾಹೇಬರು. ಇವತ್ತಿನ ರಾಜ್ಯದಲ್ಲಿ ದಲಿತ ಮುಖಂಡರು ಏನು ಮಾಡ್ತಾ ಇದ್ದಾರೆ ಹೇಳ್ತಾರೆ. ನಮ್ಮ ಸ್ಪೀಕರು ಇಲ್ಲ SC/ST ಜನಾಂಗ ಗುಡ್ಡಗಾಡದಲ್ಲಿ ಇರೋದ್ರಿಂದ ಆ ಹುಲಿಗಳ ರಕ್ಷಣೆಗಾಗಿ ಬೇಲಿ ಹೊಡೆದಿರ್ತಾರೆ ಅಂದ್ರೆ ಅದಕ್ಕೆ ಹುಲಿ ಗುರ್ತಾಗ್ತದನ್ರಿ ಇವ್ರು ದಲಿತರದಾರ, ಇವ್ರಿಗೆ ನಾ ಕಡಿಬಾರ್ದು, ಇವ ಲಿಂಗಾಯತ ಅದಾನ ಇವನು ಕಡಿಬೇಕು, ಇವ ಬ್ರಾಹ್ಮಣ ಅದಾನ ಇವನು ಕಡಿಬೇಕು, ಇವ ಒಕ್ಕಲಿಗೆ ಅದಾನ ಇವ ಮರಾಠ ಅದಾನ, ಅದಕ್ಕೇನು ಗುರ್ತೈತೆ ಹುಲಿಗೆ? ಹುಲಿ ಎಲ್ಲರಿಗೆ ಕಡಿದೆ, ಅದು ಮನುಷ್ಯರು ಕಂಡ್ರೆ ಕಡಿತದ ಇಲ್ಲ. ಇಟ್ಟು ಎದ್ದು ನೀವು ತಂದುಕೊಳ್ಳಿ ನಮ್ಮ ಸ್ಪೀಕರು ವಾಪಸ್ ತೊಗೊಂಡು ಕ್ಷಮೆ ಬೇಡ್ಬಿಟ್ರು. ಅಂದರೆ ಎಲ್ಲಿವರೆಗೆ ಅವ್ರ ಮೆಂಟಾಲಿಟಿ ದಲಿತರದ ಹಣ 24,000 ಕೋಟಿ ಹಿಂಗೆ ದುರುಪಯೋಗ ಆಗೈತಿ. ಆ 24,000 ಕೋಟಿ ಇವತ್ತು SC/ST ಜನಾಂಗದವ್ರು ಕೊಟ್ಟಿದ್ರೆ ಎಲ್ಲರೂ ಉದ್ಧಾರ ಆಗಿ ಹೋಗ್ಬಿಡ್ತಿದ್ರು. ಆದರೆ ಅದಕ್ಕೂ ಉಪಯೋಗ ಮಾಡಿಲ್ಲ. ಏನೋ ಅವ್ರು ದಲಿತ ಕೇರಿಗೆ ರೋಡ್ ಮಾಡ್ಲಿಕ್ಕೆ ಉಪಯೋಗ ಮಾಡ್ಯಾರ ಇಲ್ಲ. ಅಕ್ಕಿ ಕೊಟ್ಟಾರೆ, ಅಕ್ಕಿಗೆ ಎಲ್ಲ ಜಾತಿಯವ್ರು ಕೊಟ್ಟಾರೆ ರೀ. ಯಾವಂದ್ರೆ BPL ಕಾರ್ಡ್ ತೆಗಿದವನು ಅಕ್ಕಿ ಕೊಟ್ಟಾರೆ. ಬಸ್ನಾಗ ಎಲ್ಲ ಜಾತಿಯವ್ರು ಅಡ್ಡಾಡ್ತಾರೆ. ಅದಕ್ಕಾಗಿ ನೀವು ದಲಿತರ ರೊಕ್ಕ ಉಪಯೋಗ ಮಾಡ್ತೀರಿ. ಸ್ಪೆಸಿಫಿಕ್ಕಾಗಿ SC/ST ಫಂಡು SC/SC ಜನಾಂಗಕ್ಕೆ ಹೋಗ್ಬಿಟ್ಬೇಕು. 84 ಕೋಟಿ ರೂಪಾಯಿ ನಿಮ್ಮವ್ರು ದಾರು ಅಂಗಡಿಗೆ ಬಂಗಾರ ಅಂಗಡಿ ಜಮಾ ಮಾಡಿರಿ. ಇದು ವಾಲ್ಮೀಕಿ ಹಾಗೋಣ. ಇವರು ಹೇಳ್ತಾರೆ ನಾವು ಅಂಬೇಡ್ಕರ್ ಸಂವಿಧಾನ ಏನಾದರೂ ಹಾಳು ಮಾಡ್ತಿದ್ರೆ ಕಾಂಗ್ರೆಸ್ನವ್ರು ಈ ದೇಶದಲ್ಲಿ. ಏನು ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನು ಪ್ರಾಬ್ಲಮ್ಮು? ಏನು ನಿಮ್ಮ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ಮ ಪ್ರಾಬ್ಲಮ್ಮು? ಏನು ನಿಮ್ಮ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನು ಪ್ರಾಬ್ಲಮ್? ನಿಮ್ಮ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನು ಕಥೆ ಇಲ್ಲಿ ಬಂತಾ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನು ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲು ಮೇಲೆ ನೀ ಭಾರಿ ಐಟ್ ಆದಲ್ಲ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.